ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇವತ್ತು ಮಾರ್ನಿಂಗಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇವತ್ತು ಮಾರ್ನಿಂಗ್ ಎದ್ದೇಳ ತಕ್ಷಣ ಒಂದು ಬ್ಯಾಡ್ ನ್ಯೂಸ್ ಏನಂದರೆ, ನಮ್ಮ ಕಾರ್ ಕವರ್ ಇದೆ ಅಲ್ವಾ, ಅದು ಕಾರ್ಗೆ ಹಾಕಿದ್ದೆ. ಒಂದು ನಾಯಿ ಬಂದು ಎಲ್ಲ ಪೀಸ್ ಮಾಡಾಕ್ಬಿಟ್ಟಿದೆ. ಬೆಳಗ್ಗೆನೇ ಎದ್ದು ನೋಡಿದ್ರೆ ಎಲ್ಲಿ ನೋಡಿದ್ರು ಪೀಸ್ಗಳು. ಬಟ್ ಇದು ಕಾರ್ ಕವರ್ ಇರುತ್ತಲ್ವ, ಅದರದ್ದು ತುಂಬಾ ಬೇಜಾರಾಗ್ಬಿಡ್ತು. ಇದನ್ನು ನೋಡಿ ಒಂದು ಸ್ವಲ್ಪ ಕೂಡ ಇಟ್ಟಿಲ್ಲ, ನೋಡಿ ಎಷ್ಟು ಪೀಸ್ ಮಾಡಿದೆ ಅಂಥೇಳಿ. ನಾ ಮಾರ್ನಿಂಗ್ ಟಿಫನ್ ಎಲ್ಲ ಮಾಡಿಬಿಟ್ಟು ಸೊ ಇವತ್ತು ಪೂಜೆ ಎಲ್ಲ ಸ್ಟಾರ್ಟ್ ಮಾಡಿಕೊಂಡೆ. ಪೂಜೆ ಎಲ್ಲ ಕೂಡ ಆಯಿತು. ಇನ್ನು ಹಾಗೆ ಒಂದು ಕ್ಲಿಪ್ಪಿಂಗ್ ತಗೊಳ್ಳೋಣ ಅಂಥೇಳಿ ತಗೊತಾ ಇದ್ದೀನಿ. ಸೊ ನಮ್ಮ ಅತ್ತೆಯವರು ಕೂಡ ಬಂದಿದ್ದಾರೆ, ಅವರಿಗೆ ಹುಷಾರಿಲ್ಲ ಅಂಥೇಳಿ. ಮಾರ್ನಿಂಗ್ ಟಿಫನ್ಗೆ ಅಂತೇಳಿ ನಾನು ಉಪ್ಪಿಟ್ಟು ಮಾಡಿದ್ದೆ. ಸೊ ಅದು ವಿಡಿಯೋ ಏನೂ ತೆಗ್ಕೊಂಡಿಲ್ಲ. ಹಾಗೆ ಇನ್ನು ಮಧ್ಯಾಹ್ನ ಊಟಕ್ಕೆ ನಾನು ರೆಡಿ ಮಾಡ್ತಾ ಇರೋದು, ಇಲ್ಲಿ ಗೋಧಿ ಹಿಟ್ಟಿರುತ್ತಲ್ವ, ಅದೊಂದು ಬೌಲಷ್ಟು ಹಾಕ್ಕೊಂಡಿದ್ದೀನಿ, ಚಿಕ್ಕ ಬೌಲಷ್ಟು. ಸೊ ಚೆನ್ನಾಗಿ ಒಂದ್ಸರಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ಇದು ನಮ್ಮ ಅತ್ತೆಗೆ ಹುಷಾರಿಲ್ವಲ್ಲ, ಅವರಿಗೆ ಹಲ್ಲು ಬೇರೆ ಇಲ್ಲ, ಅದಕ್ಕೆ ಚಪಾತಿ ತಿನ್ನೋಕ್ಕಾಗಲ್ಲ ಅಂಥೇಳಿ ಈ ರೀತಿ ದೋಸೆ ಮಾಡಿಕೊಡ್ತಾ ಇದ್ದೀನಿ. ಅವರಿಗೆ ಚಪಾತಿ ಅಂದರೆ ತುಂಬಾ ಇಷ್ಟ ಅಂತೆ ನನಗೆ ಹೇಳ್ತಾಯಿದ್ರು, ಅದಕ್ಕೋಸ್ಕರ ಈ ರೀತಿ ಮಾಡಿಕೊಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ಹಲ್ಲುಗಳು ಇರಲ್ವಲ್ಲ ವಯಸ್ಸಾಗಿರೋರಿಗೆ, ಅಂಥವ್ರಿಗೆ ಈ ರೀತಿ ಮಾಡಿಕೊಟ್ರೆ ಚೆನ್ನಾಗಿರ್ತದೆ. ಹಾಗೆ ತಿನ್ನೋಕ್ಕೂ ಸ್ವಲ್ಪ ಟೇಸ್ಟಿಯಾಗಿರುತ್ತೆ. ಇನ್ನು ಅವ್ರಿಗೆ ಹುಷಾರಿಲ್ವಲ್ಲ, ಅದಕ್ಕೋಸ್ಕರ ಸ್ವಲ್ಪ ಬಾಯೆಲ್ಲ ಕೆಟ್ಟೋಗಿತ್ತು ಅಂತ ಇದ್ರು, ಅದಕ್ಕೆ ಈ ರೀತಿ ಮಾಡಿಕೊಡ್ತಾ ಇದ್ದೀನಿ. ಇದ್ರ ಜೊತೆಗೆ ಕ್ಯಾರೆಟ್ ಪಲ್ಯನೂ ಕೂಡ ಮಾಡಿದ್ದೆ. ಸೊ ಅದು ಕೂಡ ನಿಮಗೆ ತೋರಿಸ್ತೀನಿ. ಇನ್ನು ದೋಸೆ ನೋಡಿ, ಈ ರೀತಿ ಚೆನ್ನಾಗಿ ಒಂಥರ ದೋಸೆ ಹಾಕ್ಬಿಟ್ಟು ತಳ್ಳಿಗೆ ಅವರಿಗೆ ಕೊಡ್ತೀನಿ. ಮಧ್ಯಾಹ್ನ ಊಟಕ್ಕೆ ಇದು ಮಾಡ್ತಾ ಇರೋದು. ಈ ರೀತಿ ದೋಸೆ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಹಾಗೆ ಹಲ್ಲೆಗಳಿಲ್ಲದೇ ಇದ್ರೂ ಪರವಾಗಿಲ್ಲ, ತಿನ್ಬೋದು ಈ ದೋಸೆ. ಇನ್ನು ಕ್ಯಾರೆಟ್ ಪಲ್ಯ ಮಾಡೋಕ್ಕೆ ಅಂಥೇಳಿ ನಮಗೆ ಮಾಡ್ಕೊತಾ ಇದ್ದೀನಿ. ನಮ್ಮ ಅತ್ತೆಗೆ ಸಪ್ರೇಟಾಗಿ ಕ್ಯಾರೆಟ್ ಪಲ್ಯ ಮಾಡಿಕೊಟ್ಟಿದ್ದೀನಿ. ಸೊ ಅವರಿಗೆ ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕ್ಬಾರ್ದಲ್ವ, ಅದಕ್ಕೋಸ್ಕರ ಸಪ್ರೇಟಾಗಿ ಮಾಡಿಕೊಟ್ಟೆ. ಇನ್ನು ಇದು ನಮಗೆ ಮಾಡ್ಕೊತಾ ಇರೋದು ಕ್ಯಾರೆಟ್ ಪಲ್ಯ ಮತ್ತು ಗೋಧಿ ಹಿಟ್ಟಿಂದು ಚಪಾತಿ ಮಾಡ್ತಾಯಿದ್ದೀನಿ. ಜೊತೆಗೆ ರೈಸು ಮತ್ತು ಕರಿಬೇವಿನ ಚಟ್ನಿ ಪುಡಿ ಮಾಡ್ಕೊಂಡಿದ್ದೆ ಅಲ್ವಾ, ಅದು ಕೂಡ ಇತ್ತು. ಇನ್ನು ಅದು ಕೂಡ ಸರ್ವ್ ಮಾಡ್ಕೊತೀನಿ. ಹಾಗೆ ಸಬ್ಸಾರು ಕೂಡ ಮಾಡ್ಕೊತಾ ಇದ್ದೀನಿ. ನಾ ಕ್ಯಾರೆಟ್ ನೀಟಾಗಿ ತೊಳೆದುಬಿಟ್ಟು ಈಗ ತುರ್ಕೊತಾ ಇದ್ದೀನಿ ಕ್ಯಾರೆಟು. ಬೇಕಂದರೆ ಸಣ್ಣದಾಗಿ ಪೀಸ್ ಕೂಡ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಆ ರೀತಿ ಕೂಡ ಪಲ್ಯ ಮಾಡ್ಕೋಬೋದು. ಬೇಡ ನನಗೆ ಈ ರೀತಿ ತುರ್ಕೊಂಡು ಮಾಡ್ಕೋಬೋದು ಅಂದ್ರೂ ಈ ರೀತಿ ತುರ್ಕೊಂಡ್ಬಿಟ್ಟು ಮಾಡ್ಕೋಬೋದು. ಸ್ವಲ್ಪ ಇದು ಪ್ಲೇಟ್ ಥರ ಆಯ್ತಲ್ವ, ತುರಿಯೋಕ್ಕೆ ಸ್ವಲ್ಪ ಕಷ್ಟ ಆಯಿತು, ಏಕೆಂದರೆ ಹಿಂಗೆ ಇಟ್ಕೊಂಡು ತುರಿಯೋಕ್ಕೆ ಸ್ವಲ್ಪ ಕಷ್ಟ. ಹೆಂಗೋ ಒಂದು ಕಷ್ಟಪಟ್ಟು ಈ ರೀತಿ ತುರ್ಕೊಂಡೆ ಎಲ್ಲ ಕ್ಯಾರೆಟ್ನು. ಫೈನಲಾಗಿ ಈ ರೀತಿ ಬಂದಿದೆ ಕ್ಯಾರೆಟ್ ತುರಿದಿದ್ದು. ಇನ್ನು ಈಗ ಒಂದು ಕಡೆ ಇಟ್ಕೊಂಡಿದ್ದೀನಿ ಸ್ಟವ್ ಮೇಲೆ. ನೋಡಿ, ಈಗ ಚೆನ್ನಾಗಿ ಬಿಸಿ ಆದಮೇಲೆ ಆಯಿಲ್ 2 ಟೇಬಲ್ ಸ್ಪೂನಷ್ಟು ಹಾಕಿ ಈಗ ಕಡಲೆಬೇಳೆನ ಕೂಡ ಹಾಕಿದ್ದೀನಿ. ಜೊತೆಗೆ ಸಾಸಿವೆ ಕೂಡ ಹಾಕ್ಕೊತಾ ಇದ್ದೀನಿ. ನೋಡಿ, ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಈಗ ಹಸಿಮೆಣ್ಸಿನ್ಕಾಯಿ ಇತ್ತಲ್ವ, ಒಂದು 6ರಿಂದ 7ನ ನಾನು ಸೀಳಿಸ್ಬಿಟ್ಟು ಸೆಂಟ್ರಿಗೆ ಈ ರೀತಿ ಹಾಕ್ಕೊತಾ ಇದ್ದೀನಿ. ಇನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಈ ರೀತಿ ಫ್ರೈ ಆದರೆ ಹಸಿಮೆಣ್ಸಿನ್ಕಾಯಿ ಗ್ಯಾಸ್ಟ್ರಿಕ್ ಎಲ್ಲ ಇರಲ್ಲ. ಸೊ ಅದಕ್ಕೆ ಎಣ್ಣೆಯಲ್ಲಿ ಹಾಕ್ಕೊಂಡ್ಬಿಟ್ಟೆ ಫಸ್ಟೇ. ಇನ್ನು ಅದಾದ ನಂತರ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ ಸಣ್ಣದಾಗಿ, ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಇದು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು, ಅಂದರೆ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಈಗ ಹಸಿ ಕರಿಬೇವನ್ನ ಕೂಡ ಹಾಕ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈ ರೀತಿ ಕ್ಯಾರೆಟ್ ಪಲ್ಯ ಮಾಡ್ಕೊಂಡು ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಸೊ ಈಗ ನೋಡಿ, ಈ ರೀತಿ ಕಲರ್ ಚೇಂಜ್ ಆದಮೇಲೆ ಈರುಳ್ಳಿ ಎಲ್ಲ ನೋಡಿ ಈ ರೀತಿ ಚೇಂಜ್ ಆದಾಗ ಈಗ ತುರಿದಿರ್ತೀವಲ್ಲ ಕ್ಯಾರೆಟ್ದು, ಸೊ ಅದನ್ನು ತುರಿದಿರೋದನ್ನು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಇದು ಒಂಥರ ಕಲರ್ ಚೇಂಜ್ ಆಗುತ್ತೆ ಆವಾಗ ಆಗಿದೆ ಅಂಥೇಳಿ. ನೋಡಿ, ತುರಿದಿರ್ತೀನಲ್ವ ಅದೆಲ್ಲನೂ ಕೂಡ ಹಾಕ್ಕೊಂಡೆ. ಒಂದ್ಸರಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಸಾಲ್ಟನ್ನು ಕೂಡ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಕ್ಕೆ ಒಂದು ಮುಚ್ಚಳ ಮುಚ್ಚಿಬಿಟ್ಟು ಇಟ್ಟಿದ್ದೀನಿ. ಹಾಗೆ ಚಪಾತಿಗೆ ಹಿಟ್ಟು ಕೂಡ ಕಳಿಸ್ಕೊತಾ ಇದ್ದೀನಿ, ಸ್ವಲ್ಪ ನೆನೆಯೋಕ್ಕೆ ಬಿಟ್ಟಿದ್ದೀನಿ. ಈಗ ನೋಡಿ, ನಮ್ಮ ಅತ್ತೆಗೆ ಸ್ವಲ್ಪ ಟೈಮ್ ಆಯ್ತಲ್ವಾ, ಅವರಿಗೆ ಬೇಗ ತಿಂತಾರೆ, ಅದಕ್ಕೆ ನೋಡಿ ಚಪಾತಿ ಹಾಕಿದ್ನಲ್ವ, ಅಂದರೆ ದೋಸೆ, ಅದು ಹಾಕ್ಕೊಟ್ಟು ಮತ್ತು ಪಲ್ಯನೂ ಕೂಡ ಹಾಕ್ಕೊಟ್ಟು ಕೊಟ್ಟಿದ್ದೀನಿ. ಅವರು ತಿಂತಾಯಿದ್ದಾರೆ. ಇನ್ನು ನಮಗೆ ಚಪಾತಿ ಮಾಡ್ಕೊತಾ ಇದ್ದೀನಿ. ನೋಡಿ, ಗೋಧಿ ಹಿಟ್ಟಿನ ಚಪಾತಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾಯಿದೆ ಅಂಥೇಳಿ ನೀವೇ ನೋಡಿ. ಫಸ್ಟು ಎಣ್ಣೆ ಹಾಕ್ತೇನೆ, 2 ಕಡೆ ಬೇಯಿಸ್ಕೋಬೇಕು.
ಮಾಡಬೇಕಾಗುತ್ತೆ ನೋಡಿ. 2 ಕಡೆ ಆದಮೇಲೆ ಈಗ ಆಯಿಲ್ ಹಾಕಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಂತೇಳಿ. ಸ್ವಲ್ಪ ಹೊತ್ತು ಚೆನ್ನಾಗಿ ಇಟ್ಟು ಕಲಿಸ್ಬಿಟ್ಟು ನೆನೆಸಿಟ್ರೆ ತುಂಬ ಚೆನ್ನಾಗಾಗುತ್ತೆ ಗೋಧಿ ಹಿಟ್ಟಿನ ಒಂದು ಚಪಾತಿ. ಈಗ ಹಾಗೆ ಚಪಾತಿ ಇನ್ನು ಮಿಕ್ಕಿದೆಲ್ಲನೂ ಕೂಡ ಈ ರೀತಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಇನ್ನು ಅದಾದ ನಂತರ ಮಧ್ಯಾಹ್ನ ಆಯಿತು. ಇನ್ನು ನಾನು ಊಟ ಮಾಡೋಕ್ಕೆ ಅಂತೇಳಿ ಸ್ವಲ್ಪ ರೈಸ್ನ ಕೂಡ ಮಾಡಿದ್ದೆ. ಸೊ ಅದನ್ನು ಕೂಡ ಬಡಿಸ್ಕೊತಾ ಇದ್ದೀನಿ ಒಂದು ತಟ್ಟೆಗೆ. ಸೊಪ್ಪು ಕೂಡ ಮಾಡಿದ್ದೆ, ಅಂದರೆ ಬೆಳಗ್ಗೆ ಮಾಡಿದ್ದು ಇತ್ತು ಸ್ವಲ್ಪ ಸೊಪ್ಪು, ಅದಕ್ಕೇ ರೈಸ್ ಮಾಡಿ ಇಟ್ಕೊಂಡಿದ್ದೆ. ಇನ್ನು ಸೊಪ್ಪು ರೈಸು ಮತ್ತು ಚಪಾತಿ 2 ಚಪಾತಿ ಮತ್ತು ಕ್ಯಾರೆಟಿನ ಪಲ್ಯ, ಅಂದರೆ ಕ್ಯಾರೆಟ್ ಪಲ್ಯ ಮಾಡಿದ್ದೆ ಅಲ್ವಾ, ಅದನ್ನು ಕೂಡ ನಾನು ಸರ್ವ್ನ ಮಾಡ್ಕೊತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿತ್ತು ಅಂದರೆ ಕ್ಯಾರೆಟ್ ಪಲ್ಯ ತುಂಬ ಚೆನ್ನಾಗಿತ್ತು. ಸಿಂಪಲಾಗಿ ಮಾಡ್ಕೊಳ್ಳೋದು ಅಷ್ಟೇ. ಇನ್ನು ಕರಿಬೇವಿನ ಚಟ್ನಿ ಪುಡಿ ಮಾಡಿದ್ದೆ, ಒಂದು ವ್ಲಾಗಲ್ಲಿ ನಾನು ಕೂಡ ತೋರಿಸಿದೆ ಅದನ್ನು ಕೂಡ ಹಾಕ್ಕೊಂಡಿದ್ದೆ. ಮತ್ತು ತುಪ್ಪ ಹಾಕ್ಕೊತಾ ಇದ್ದೀನಿ. ಕರಿಬೇವಿನ ಚಟ್ನಿ ಪುಡಿ ಮತ್ತು ರೈಸ್, ಬಿಸಿ ಬಿಸಿ ರೈಸ್ಗೆ ತುಪ್ಪ ಸರ್ವ್ ಮಾಡ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ. ನಮ್ಮ ಮಧ್ಯಾಹ್ನದ ಮೆನು ಈ ರೀತಿ ಇತ್ತು ಸಿಂಪಲಾಗಿ. ಸೊ ನೋಡಿ ಇಷ್ಟ ಆಯಿತು ಅಂದ್ಕೊತೀನಿ ನಿಮಗೆ. ಸೊ ನೀವು ಕೂಡ ಟ್ರೈ ಮಾಡಿ, ಚೆನ್ನಾಗಿ ಬಂದಿದ್ದರೆ ನನಗೂ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾವು ಊಟ ಮಾಡ್ಕೊಂಡಾದಮೇಲೆ ನಮ್ಮ ಟಾಮಿ ನೋಡಿ ಆರಾಮಾಗಿ ಮಲಗಿದ್ದಾನೆ. ಸ್ವಲ್ಪ ಹುಷಾರಿಲ್ಲ ನಮ್ಮ ಟಾಮಿಗೆ, ಕೆಮ್ಮೆಲ್ಲ ಬಂದುಬಿಟ್ಟಿದೆ. ಅದಕ್ಕೆ ಎಬ್ಬಿಸ್ತಾ ಇರ್ತೀನಿ. ಸ್ವಲ್ಪ ಡಲ್ಲಾಗಿದ್ದಲ್ವಾ, ಸ್ವಲ್ಪ ಆಡಿಸಿದ್ರೆ ಅದಕ್ಕೂ ಸ್ವಲ್ಪ ಖುಷಿಯಾಗುತ್ತೆ ಅಂಥೇಳಿ ಮೇಲೆ ಕರ್ಕೊಂಡೋಗೋಣ ಅಂಥೇಳಿ ಕರ್ಕೊಂಡೋಗ್ತಾ ಇದ್ದೀನಿ. ನೋಡಿ ಮೆಟ್ಲು ಎಷ್ಟು ಚೆನ್ನಾಗಿ ಹತ್ತುತ್ತೆ ಅಂಥೇಳಿ. ಫುಲ್ ಟಾಪು ಕಬ್ಬಿಂದು ಮೆಟ್ಲು ಹಾಕಿರೋದು, 1 ಅಡಿ ಅಷ್ಟಿದೆ ಅಷ್ಟೇ ಅದು ಮೆಟ್ಲು. ನೋಡಿ ಹತ್ತೋದು ಭಯನೇ ಇಲ್ಲ. ಫಸ್ಟೆಲ್ಲ ಹತ್ತುತ್ತಾ ಇರುವಾಗ 1-2-3 ಸತಿ ಬಿದ್ದಿದೆ, ಆದರೂ ಭಯ ಇಲ್ದಿರೇ ಹತ್ತುತ್ತಾ ಇದೆ ಅದು. ಮೇಲೆ ಈ ರೀತಿ ಕರ್ಕೊಬಂದು ನಾನು ಅವಾಗವಾಗ ಆಟ ಆಡಿಸ್ತಾ ಇರ್ತೀನಿ. ನೋಡಿ ಎಷ್ಟು ಖುಷಿ ಅಂತೇಳಿ, ಅದಕ್ಕೆ ತುಂಬಾ ಖುಷಿ ಆಗುತ್ತೆ. ಆಟ ಆಡಿಸೋರು ಇರಬೇಕು ಅಷ್ಟೇ ನಮ್ಮ ಟಾಮಿಗೆ. ತುಂಬಾ ಖುಷಿಪಟ್ಟು ಆಟ ಆಡ್ತಾ ಇರುತ್ತೆ. ಅದಕ್ಕೆ ಬೆಳಗಿನ ಸಾಯಂಕಾಲವರೆಗೂ ಆಟ ಆಡಿಸ್ತಾ ಇದ್ದರೆ ಆಟ ಆಡ್ತಾನೇ ಇರುತ್ತೆ. ಬಟ್ ನನಗೆ ಅಷ್ಟೊಂದು ಪೇಷನ್ಸ್ ಇಲ್ಲ. ಸೊ ತುಂಬ ಬೋರಿಂಗ್ ಆದಾಗ ಈ ರೀತಿ ಟಾಮಿ ಜೊತೆ ಆಟ ಆಡ್ಕೊತೀನಿ. ಅದಕ್ಕೂ ಖುಷಿ ಆಗುತ್ತೆ, ನನಗೂ ಕೂಡ ಖುಷಿ ಆಗುತ್ತೆ. ನಮ್ಮ ಟಾಮಿ ಅಂದರೆ ನನಗೂ ಕೂಡ ತುಂಬಾ ಇಷ್ಟ, ನಮ್ಮ ಮನೆಯವ್ರಿಗೂ ಕೂಡ ತುಂಬಾ ಇಷ್ಟ. ಟಾಮಿ ಒಂದಿನ ನಮ್ಮ ಜೊತೆ ಇಲ್ಲ ಅಂದರೆ ತುಂಬಾ ಬೋರಿಂಗ್ ಆಗಿಬಿಡುತ್ತೆ. ಥರ್ಮೋಕೋಲ್ ಬಿದ್ದಿತ್ತಲ್ವ, ಅದೆಲ್ಲ ಎತ್ಕೊಬಂದು ಆಟ ಆಡ್ಕೊತ ಇತ್ತು. ಬಾಯೊಳಗಡೆ ಎಲ್ಲ ಹೋಗಿಬಿಟ್ಟಿದೆ. ಅದು ತೆಗಿಯೋಣ ಅಂದರೆ ನೋಡಿ ಬಿಡ್ತಾನೇ ಇಲ್ಲ. ಇನ್ನು ಅದ್ರ ಬೆಲ್ಟ್ ಐತಲ್ವ, ಅದು ಮುಟ್ಟಕ್ಕೆ ಬಿಡಲ್ಲ ಯಾರನ್ನೂ ಅಷ್ಟೇ, ನಮ್ಮನ್ನು ಅಷ್ಟೇ ಮುಟ್ಟಕ್ಕೂ ಬಿಡಲ್ಲ. ನೋಡಿ ಎಳೆಯೋದು ಹೇಗೆ ಎಳೆಯುತ್ತೆ ಅಂತೇಳಿ. ಥರ್ಮೋಕಲ್ಲು ಅಲ್ಲಿ ಬಿದ್ದಿತ್ತು, ಅದನ್ನು ಎತ್ಕೊಬಂದು ಆಟ ಆಡ್ಕೊತಾ ಇತ್ತಲ್ವ. ಸೊ ಬಾಯೊಳಗಡೆ ಎಲ್ಲ ಹಾಕ್ಕೊಬಿಟ್ಟಿದೆ. ಅದು ಪ್ಲಾಸ್ಟಿಕ್ ಅಲ್ವಾ, ಹೊಟ್ಟೆ ಒಳಗಡೆ ಹೋದರೆ ಸ್ವಲ್ಪ ಡೇಂಜರ್ ಅಲ್ವಾ, ಅದಕ್ಕೆ ತೆಗಿತಾ ಇದ್ದೀನಿ. ಇನ್ನು ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನ್ನ ಒತ್ತಿ. ನನ್ನ ಮುಂದಿನ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.